ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಟಾವು ಮಾಡಿದ ಕಬ್ಬಿನ ಹೊಲಕ್ಕೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಸುಗನಹಳ್ಳಿ ಗ್ರಾಮದ ಬಸಯ್ಯ ಮಾಗಳಮಠ್ ಎಂಬುವವರ ಜಮೀನಿನಲ್ಲಿ ಬೆಂಕಿಯ ಅವಘಡ ಸಂಭವಿಸಿದ್ದು, 30-40 ಸೈಜಿನ ಈರುಳ್ಳಿ ಘಟಕದ ಸೆಡ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ಹೊತ್ತಿ ಉರಿದ ಪರಿಣಾಮ ಸೆಡ್ಡಿನಲ್ಲಿದ್ದ ಶೇಂಗಾ, ಕಡಲೆ, ಅಲಸಂದಿ, ತೊಗರಿ ಚೀಲಗಳು ಸಹಿತ ಕೃಷಿಗೆ ಸಂಬಂಧಿಸಿದ ಹಲವು ಪರಿಕರಗಳು ಹಾಗೂ ಮೇವಿನ ಬಣವೆಗಳು ಸುಟ್ಟು ಕರಕಲಾಗಿವೆ. ವರದಿ ಚಂದ್ರಶೇಖರ್ ಸೋಮನವರ್. ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಬನ್ನಿಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಗ್ನಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 45ರಲ್ಲಿ ಬಸವರಾಜ್ ಚನ್ನಬಸಯ್ಯ ಮಾಗುಳ್ಮಠ ಎಂಬುವರ ಹೊಲದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಸುಮಾರು 6 ಎಕರೆ ಕಬ್ಬಿನ ಹೊಲ ನವಂಬರಿಂದ ಕಟಾವಾಗಿತ್ತು. 3 ತಿಂಗಳ ಕುಳೆ ಬೆಳೆ ಶಾರ್ಟ್ ಸರ್ಕ್ಯೂಟಿಂದ ಬೆಂಕಿ ಬಿದ್ದು ಸುಮಾರು 6 ಎಕರೆ ಹೊಲ ಕಬ್ಬು ನಾಶಿಯಾಗಿ, ಅದರ ಪಕ್ಕದಲ್ಲಿ ಇರತಕ್ಕಂಥ ಸುಮಾರು 40-30 ಸೈಜಿನ ಒಂದು ಈರುಳ್ಳಿ ಘಟಕ, ಅದರಲ್ಲಿ ಒಟ್ಟಿರ್ತಕ್ಕಂಥ ಶೇಂಗಾ ಸೆದಿ, ಆಮೇಲೆ ಕಡ್ಲೆ ಹೊಟ್ಟು, ಆಮೇಲೆ ಅಲಸಂದಿ ಹೊಟ್ಟು ಅಪಾರ ಹಾನಿಯಾಗಿ, ದನಕರುಗಳಿಗೆ ತೆಗೆದಂಥ ಗೋವಿನ ಜೋಳ, ಅಕಡಿ ಕಾಳು ಸಮೇತ ಇವತ್ತು ಭಾಳ ನಷ್ಟ ಆಗಿದೆ. ಕೃಷಿ ಉಪಕರಣಗಳನ್ನು ಇವತ್ತು ಕೃಷಿಗೆ ಚಟುವಟಿಕೆಗಳಿಗೆ ಬಳಸಕ್ಕಂಥ ಟ್ರ್ಯಾಕ್ಟರ್ ಸಾಮಾನುಗಳು ಎಲ್ಲವೂ ಶೆಡ್ಡಿನಲ್ಲಿ ಶೇಖರಣೆ ಇಡ್ತಿದ್ರು. ತದನಂತರ ಆ ಸಾಮಾನುಗಳು ಅಷ್ಟು ಇವತ್ತು ಭಸ್ಮವಾಗಿ ಅವರಿಗೆ ಸುಮಾರು ಒಂದು 10 ಲಕ್ಷ ರೂಪಾಯಿ ಎಷ್ಟು ಹಾನಿಯಾಗಿದೆ. ನಾವೆಲ್ಲ ಇವತ್ತು ಹಿರಿಯ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಆಮೇಲೆ ಅಗ್ನಿಶಾಮಕ ದಳದವರು ಬಂದು ಎಲ್ಲ ಬೆಂಕಿಯನ್ನು ನಂದಿಸಿ, ಆಮೇಲೆ ತಹಸೀಲ್ದಾರ್ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಶಿರಹಟ್ಟಿ ತಾಲೂಕಿನ PS ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ, ಇಲ್ಲಿ ಲೋಕಲ್ ಅಧಿಕಾರಿಗಳು ಬಂದು ಅದ್ರ ಬಗ್ಗೆ ಎಲ್ಲ ವರದಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆ KV ಅವರಿಗೆ ಆ ಕಂಬಗಳನ್ನು ಇವ್ರದಂತ ಅಲ್ಲ, ಅನೇಕ ಹೊಲದಲ್ಲಿ ಇವತ್ತು ಕಂಬಗಳು ಶಿಥಿಲಗೊಂಡದವು. ಅವನ್ನ ಯಾವುದೇ ರೈತರಿಗೆ ಈ ಥರ ಹಾನಿ ಆದಂಗೆ ಅದಕ್ಕೆ ಇವರು ಎಲ್ಲನೂ ಎಚ್ಚೆತ್ಕೊಂಡು ಏನು ರೈತರಿಗೆ ಹೊಲದಾಗ ಕಂಬ ಬಂದವಲ್ಲ ಅವನಷ್ಟು ಸರಿಪಡಿಸಬೇಕು, ಇವರಿಗೆ ಅನ್ಯಾಯ ಆಗಿದೆ ಅಂತ ಸರಿಪಡಿಸ್ಬೇಕಂತೇಳಿ ನಾನು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯ ಮಾಜಿ ಅಧ್ಯಕ್ಷನಾಗಿ ನಾನು ಇದನ್ನು ಹಕ್ಕು ಒತ್ತಾಯಿಸ್ತೇನೆ. ನಮ್ಮ ಹೆಸರು ಸಿದ್ದಲಿಂಗಯ್ಯ ಬಸವರಾಜ್ ಹೊಂಬಾಳಿಮಠ ಅಂತೇಳಿ. ಶಿರಹಟ್ಟಿ ತಾಲೂಕು ಸುಗ್ನಹಳ್ಳಿ ಗ್ರಾಮದಲ್ಲಿ ರೀ ಹೊಲದಾಗ ಸಂಬಂಧ ಐತ್ರಿ. ಆ ಹೊಲದಾಗ ಕಂಬ ಬಂದವ್ರಿ, ಎರಡು ಒಂದಕ್ಕೊಂದು ಲೂಸ್ ಆಗಿ ತಂತಿ ಟಚ್ ಆಗಿ ಕಿಡಿ ಬಿದ್ದತ್ರಿ. ಕಬ್ಬಿನ ಹೊಲ ರೀ ಅದು. ಕಬ್ಬಿನ ಹೊಲದಾಗ ಟಚ್ ಆಗಿ ಬಿದ್ದು 4 ಎಕರೆ ಕಬ್ಬಿಗೆ ತೊಗೊಂಡತ್ರಿ. ತೊಗೊಂಡು ಆಮೇಲೆ ಅಲ್ಲಿ ದೊಡ್ಡ ಈರುಳ್ಳಿ ಘಟಕ ಐತ್ರಿ ಅಲ್ಲಿ ಒಂದು. ಅದ್ರೊಳಗೆ ರೈತರು ಸಂಬಂಧಪಟ್ಟಂತೆ ಎಲ್ಲ ಸಂಗ್ರಹ ಮಾಡಿ ಇಟ್ಟಿದ್ರಿ. ಅವರು ಎಲ್ಲ ತರಕಾರಿ ಧಾನ್ಯಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ರಿ. ಒಕ್ಕಲಿ ಮಾಡಿ ಅವು ಏನಾಗೈತ್ರಿ, ಅದನ್ನ ಸುಟ್ಕಂತ ಬಂದು ಸುಟ್ಟವ್ರಿ ಅವು. ಮತ್ತು ಹೊಳ್ಳಿ ಅಲ್ಲೆಲ್ಲ ರೈತರು ಬಂದು ನೋಡ್ರಿ, ಸುಟ್ಟಿದ್ದು ಹಾಕೈತ್ರಿ. ಅದಕ್ಕೆ ನೋಡ್ರಿ ಆಮೇಲೆ ರೀ ಅಗ್ನಿಶಾಮಕ ಬಂದು ಆರ್ಸ್ಯಾರಿ. ಆದ್ರೆ ಭಾಳ ಸುಟ್ಟೈತ್ರಿ ಅದು. ನಮ್ಮ ಹೆಸರು ಬೋಧಪ್ಪ ಸುಮಣ್ಣವ್ರು ಅಂತಂದು ನಾವು ನೋಡಕ್ಕೆ ಹೋಗಿದ್ವಿ ರೀ, ಅದನ್ನು ಆರ್ಸ್ಬೇಕಂತಂದು. ಆದ್ರೆ ಆಗಿಲ್ಲ ರೀ, ಸುಟ್ಟೈತ್ರಿ. ಬೆಂಕಿ ಅವಘಡ ಹೆಂಗೆ ಸಂಭವಿಸ್ತು? ಇವತ್ತು ರೀ 11 ಗಂಟೆ ಸುಮಾರಿಗೆ ಗಾಳಿ ಬಿಡ್ತಾರೆ. ಬಿಟ್ಟರಲ್ಲಿ ನಮ್ಮ ಹೊಲದಲ್ಲಿ ಬದುವಿಗೆ ಒಂದು TC ಐತ್ರಿ. ಆ TCಲಿಂದ ಬೇರೆ ತೋಟಕ್ಕೆ ಲೈನ್ ಹೋಗೈತೆ ರೀ. ಆ ಲೈನ್ ಹೋಗೈತಲ್ರಿ, ಅದು ಗಾಳಿ ಜೋರು ಬಿಟ್ಟಿದ್ದು ಕೊಂದಕ್ಕೊಂದು ತಳಕ್ಕೆ ಹೊಡೆದು ಬೆಂಕಿ ನೆಲಕ್ಕೆ ಬಿದ್ದು ಬೆಂಕಿ ಅಲ್ಲಿಂದ ಕಬ್ಬಿನ ಹೊಲ ಸುಟ್ಕೊಂತ ರೀ. ನಾವು ಅದು ಕಬ್ಬಿನ ಹೊಲದ ಬಾಜುನ ಒಂದು ಸಡ್ಡ ಹಾಕ್ಸಿವಿ ರೀ. 34 ಇದನ್ನು ಮಾಡಿದ್ರಿ. ಅಲ್ಲಿ ಏನತ್ರಿ, ಅದು ಹೊಟ್ಟು ಸೊಪ್ಪಿ ಎಲ್ಲ ಅಲ್ಲೇ ಒಟ್ಟಿಬಿಟ್ಟಿವ್ರಿ. ಅದು ಸುಟ್ಕೊಂತ ಬಂದು ನಮ್ಮ ಹೊಟ್ಟು ಮತ್ತು ಸೊಪ್ಪಿ ಎಲ್ಲ ಮತ್ತು ಸಣ್ಣಗಿರ್ತಕ್ಕಂಥ ಕೆಲವೊಂದಿಷ್ಟು ಶೇಂಗಾ, ಗೋಂಜಾಳ, ಅಲಸಂದಿ ಮತ್ತು ಹಿಂಗೆ ಕಡ್ಲಿ ಇವನ್ನೆಲ್ಲ ಅಲ್ಲೇ ಇಟ್ಟಿದ್ದೀವಿ ರೀ. ಅದನ್ನು ಮತ್ತು ನಮ್ಮ ಊರು ಮಂದಿ ಎಲ್ಲ ಬಂದು ಆರ್ಸೋಕ್ಕೆ ಪ್ರಯತ್ನ ಪಟ್ರಿ. ಆದ್ರೆ ಕೆಲಸ ಆಗಿಲ್ಲ ರೀ. ಅದು ಮತ್ತು ಬೆಂಕಿ ರೀ ಎಲ್ಲ ಸುಟ್ಕೊಂಡ್ರಿ, ಎಲ್ಲ ಸಡ್ನಾಗ ಎಲ್ಲ ಸುಟ್ಟು ಶಿವಗಿ ಮಗ.